ಅರೆಸ್ಟ್ ಆಗ್ತಾರಾ? ಹಾಗಾದ್ರೆ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅರೆಸ್ಟ್ ಮಾಡ್ತಾರಾ ಇವರನ್ನ? ಓವರ್ಟೇಕ್ ವಿಚಾರದಲ್ಲಿ ಧರ್ಮ ಕೇಳಿ ಹಲ್ಲೆ ನಡೆಸಿದ್ದ ಹೆಗಡೆ, ಅನಂತ್ ಕುಮಾರ್ ಹೆಗಡೆ ಸೇರಿ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಗನ್ಮ್ಯಾನ್, ಡ್ರೈವರ್ ಸೇರಿ ಜೊತೆ ಮುಸ್ಲಿಂ ವ್ಯಕ್ತಿ ಮೇಲೆ ಹೆಗಡೆ ಹಲ್ಲೆ ಮಾಡಿರೋದು. ಮುಸ್ಲಿಂ ವ್ಯಕ್ತಿಯ ತಾಯಿ ಮೇಲೂ ಹಲ್ಲೆ ನಡೆಸಿರುವ ಆರೋಪ ಇದೆ. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಬಂಧನಕ್ಕೆ ಒತ್ತಡ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು. ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಅನಂತ್ ಕುಮಾರ್ ಹೆಗಡೆ ಅವರು? ಅರೆಸ್ಟ್ ಮಾಡಲಾಗುತ್ತಾ ಅವರನ್ನ? ಎಫ್ಐಆರ್ ದಾಖಲಾಗಿದೆ ಅಂತ ಅಂದಾಗ ಅರೆಸ್ಟ್ ಮಾಡಲೇಬೇಕು, ಅದೊಂದು ಪ್ರಕ್ರಿಯೆ. ಅನಂತ್ ಕುಮಾರ್ ಹೆಗಡೆ ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಗನ್ಮ್ಯಾನ್, ಡ್ರೈವರ್ ಜೊತೆ ಸೇರಿ ಮುಸ್ಲಿಂ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಆ ಮುಸ್ಲಿಂ ವ್ಯಕ್ತಿಯ ತಾಯಿಯ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಆರೋಪ ಇದೆ, ಎಫ್ಐಆರ್ ದಾಖಲಾಗಿದೆ. ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತಾ? ಈಗಿರುವಂತ ಪ್ರಶ್ನೆ ಇದು. ಅನಂತ್ ಕುಮಾರ್ ಹೆಗಡೆ ಅವರನ್ನ ಅರೆಸ್ಟ್ ಮಾಡ್ತಾರಾ ಇಲ್ವಾ ಪೊಲೀಸರು? ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ನ್ಯಾಯ ಬೇಕೇ ಬೇಕು ಅಂತ ಹೇಳಿ ಹಲ್ಲೆಗೆ ಒಳಗಾಗಿರುವಂತ ವ್ಯಕ್ತಿಯ ಕಡೆಯವರು ಬಂದು ಪೊಲೀಸ್ ಠಾಣೆಯ ಎದುರು ಜಮಾವಣೆಗೊಂಡಿದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಅವರನ್ನ ಅರೆಸ್ಟ್ ಮಾಡದೆ ಹೋದ್ರೆ ಇದು ಬೇರೆ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಹಲ್ಲೆ ಆಗಿರೋದು ಅಥವಾ ಹಲ್ಲೆಗೆ ಒಳಗಾಗಿರೋದು ಮುಸ್ಲಿಂ ವ್ಯಕ್ತಿ. ಹಾಗಾಗಿನೇ ಇದು ಬೇರೆ ರೀತಿಯಾದಂಥ ಒಂದು ತಿರುವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಮಾಜಿ ಸಂಸದ ಹಲ್ಲೆ ಮಾಡಿರೋದು ಬೇರೆ ಯಾರೂ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು ಈ ಹಿಂದೆ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ, ಅದೆಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿನೇ. ಈಗ ಒಂದೇ ಕ್ಷುಲ್ಲಕ ಕಾರಣಕ್ಕೆ ಅಥವಾ ರಸ್ತೆಯಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಕಾರು ಓವರ್ಟೇಕ್ ಮಾಡಿರುವಂಥ ವಿಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅಸಲಿ ಕಾರಣ ಇನ್ನೂ ಕೂಡ ಬರಬೇಕಾಗಿದೆ. ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ಪೊಲೀಸರೇ ತಿಳಿಸಬೇಕಾಗಿದೆ. ಆದರೆ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಜಸ್ಟ್ ಕಾರನ್ನು ಓವರ್ಟೇಕ್ ಮಾಡಿದ್ದಕ್ಕೆ ಮುಸ್ಲಿಂ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನಂತ್ ಕುಮಾರ್ ಹೆಗಡೆ, ಜೊತೆಗೆ ಅವರ ಗನ್ಮ್ಯಾನ್, ಜೊತೆಗೆ ಅವರ ಡ್ರೈವರ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಈ ವಿಚಾರ ರಾಜಕೀಯ ತಿರುವನ್ನ ಪಡೆದುಕೊಂಡರೂ ಕೂಡ ಅಚ್ಚರಿ ಇಲ್ಲ. ಈಗಾಗಲೇ ಸುರೇಶ್ ಗೌಡರು ಮಾತಾಡಿದಾಗಿದೆ, ಬಿಜೆಪಿಯ ನಾಯಕ ಸುರೇಶ್ ಗೌಡರು ಮಾತಾಡಿದ್ದಾಗಿದೆ. ಅವರೇನಾದರೂ ತಪ್ಪು ಮಾಡಿದರೆ ಕ್ಷಮೆಯನ್ನ ಕೇಳ್ತಾರೆ ಅಂತ ಹೇಳಿ. ಸುರೇಶ್ ಗೌಡರ ಮಾತಿಗೆ ಇನ್ನು ಬಹಳಷ್ಟು ಕಮೆಂಟ್ಗಳು ಕೂಡ ಬರೋದಕ್ಕೆ ಶುರುವಾಗ್ತವೆ. ಹೀಗೆ ರಾಜಕೀಯ ತಿರುವನ್ನ ಪಡೆದುಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ಇದು ನ್ಯಾಯ ಕೊಟ್ಟಿದ್ವಿ, ಮದ್ವೆಗೆ ಹೋಗಿ ಬರ್ತಾ ಇದ್ದು. ಇವ್ರು ಯಾರೋ ಕಾರು ಆ ಸೈಡು ಲಾರಿ ಬರ್ತಾ ಇತ್ತು, ನಮ್ಮ ಕಾರು ಮುಂದೆ ಬರ್ತಾ ಇತ್ತು. ಇವ್ರು ಯಾರೋ ಕಾರ್ ತಗೊಂಡು ಬಂದು ಇವ್ರು ಯಾರೋ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಅವರು ಕುಡ್ದಿದ್ರು ಏನೋ, ಕಣ್ಣೆಲ್ಲ ಕೆಂಪಾಗಿತ್ತು ಸರ್ ಅವ್ರದ್ದು. ಅವ್ರು ಬರ್ತಾ ನಮ್ಮ ಕಾರಿಗೆ ಟಚ್ ಹಾಕಕ್ ಬಂತು. ಇನ್ನು ನಮ್ಮ ಮಗ ಏನ್ ಹೇಳ್ದ, ಸೈಡ್ಗೆ ಹೋಗಿ ಸರ್ ಅಂತ. ಇಷ್ಟೇ ಮಾತು ಸರ್. ಇಲ್ಲ ಅವರು ಓವರ್ಟೇಕು ಮಾಡಲಿಲ್ಲ, ಇಲ್ಲ ಅವ್ರು ಟಚ್ಚು ಆಗಲಿಲ್ಲ, ಗಾಡಿ ಯಾರ್ದು ಏನು ತಪ್ಪಿಲ್ಲ. ನಮ್ಮ ಮಕ್ಳು ಏನು ಮಾಡಿ, ಏನೋ ನಿಲ್ಸೋ ಕಾರ್ ಅಂದ್ರಲ್ಲ, ನಮ್ಮ ಮಕ್ಕಳು ನಿಲ್ಸಿದ್ರು ಸರ್. ಕಾರ್ ನಿಲ್ಸಿದ ತಕ್ಷಣ ನನ್ನ ದೊಡ್ಡ ಮಗ ಕಾರ್ ನಡೆಸ್ತಾನೆ, ಚಿಕ್ಕ ಮಗನಿಗೆ ಬರ್ತಿದ್ದೆ, 4 ಜನ ಸೇರ್ಕೊಂಡು ಹೊಡಿದ್ಬಿಟ್ರು. ಅವ್ನು ಹೊಡಿತಾರಲ್ಲ ಅಂತ ಹೇಳಿ ಬಿಟ್ರು ಅಂತ ಇದು ಮಾಡಿದೆ, ಕೆಳಗಡೆ ಬಿಟ್ಬಿಟ್ಟ. ಡ್ರೈವರ್ ನಡೆಸ್ತಾ ಇದ್ನಲ್ಲ, ಅವನಿಗೂ ಹೇಳ್ಕೊಂಡ್ರು. ಆಮೇಲೆ ನಮ್ಮ ನಾದಿನಿ ಯಜಮಾನ್ರು ಅವ್ರಿಗೂ ಹೇಳ್ದು, ಮೂವರ್ಗೂ ಬಾಯಿ ರಕ್ತ ಕೆಳಗಡೆ ಬಿದ್ದದ್ರು. ನಾನು ಯಾಕ್ರ ಹೊಡಿತಾ ಇದ್ದೀರಾ ಅಂತ ಹೇಳಿ ನಾನು ಹೋಗಿ ಎತ್ತಿದ್ದೆ, ಹಿಂಗೆ ಹೊಡೆದ ನನಗೆ. ಅವ್ನು MLA ಅಂತೆ, ಅವನು ಯಾರೋ ಅವನು ಹೊಡ್ದ ನನಗೆ. ಸಾಬ್ರು ನನ್ನ ಮಕ್ಕಳು ಹೊಡೆಯೋ ಎಲ್ಲರೂ ಸೇರ್ಕೊಂಡು ಅಂತ 4 ಜನ ಸೇರ್ಕೊಂಡು ಹೊಡ್ತಾ ಇದ್ದಾರೆ ಸರ್. 4 ಜನ ಸೇರ್ಕೊಂಡು ಹೊಡೆದಿರೋದು, ಸೇರ್ಕೊಂಡು ಹೊಡೆದಿ ಸರ್. ಏನ್ ಹೇಳ್ತಾರೆ? ನಾನು ಹೇಳ್ದೆ, ಹೆಂಗೋ ಲೇಡೀಸ್ ಮೇಲೆ ನಿಮ್ಗೆ ಕೈ ಎತ್ತಕ್ಕೆ ನಿಮ್ಗೆ ಧೈರ್ಯ ಐತೆ, ಹೆಂಗೋ ಎತ್ತಿದಂಗೆ ನಾನು ಕೆಳಗಡೆ ಬಿದ್ದೋದೆ. ನನಗೆ ಕಾಲ್ಗೆ ಕೈಗೆ ಎಲ್ಲ ಏಳಾಯ್ತು ನನಗೆ. ಆಮೇಲೆ ಪಬ್ಲಿಕ್ ಎಲ್ಲ ಸೇರ್ಕೊಂತು. ನನ್ನ ಚಿಕ್ಕ ಮಗನೂ ಕೆಳಗಡೆ ಬಿದ್ದೋಗನೆ, ದೊಡ್ಡ ಮಗನೂ ಕೆಳಗಡೆ ಬಿದ್ದೋಗನೆ. ನಮ್ಮ ನಾದಿ ಯಜಮಾನದು ಹಲ್ಲೆಲ್ಲ ಬಿದ್ದೋಗೈತೆ. ನಾನು ತಗೊಂಡು ಆಮೇಲೆ ಯಾಕೋ ಹೊಡಿತಿದ್ ನೀನು ಅಂತ ಅವನು ಬಾಡಿ ಗಾರ್ಡ್ ಅಂತೆ.